ಕನ್ಕ್ಲೂಷನ್ಸ್ ಫ್ರಮ್ ಮಾನೋಹೈಬ್ರಿಡ್ ಕ್ರಾಸ್. ಕನ್ಕ್ಲೂಷನ್ಸ್ ಏನಿರುತ್ತೆ ಮಾನೋಹೈಬ್ರಿಡ್ ಕ್ರಾಸ್ದು ಅಂತ ಅಂದ್ರೆ, ಬೇಸ್ಡ್ ಆನ್ ದಿಸ್ ಅಬ್ಸರ್ವೇಷನ್, ಮಾನೋಹೈಬ್ರಿಡ್ ಕ್ರಾಸ್ ಅಬ್ಸರ್ವೇಷನ್ ಅಲ್ಲಿ ಮೆಂಡೆಲ್ ಎರಡು ರೂಲ್ ನ ಏನ್ ಮಾಡ್ತಾನೆ, ಪ್ರಪೋಸ್ ಮಾಡ್ತಾನೆ ಇನ್ಹೆರಿಟೆನ್ಸ್ ಆಫ್ ಮಾನೋಹೈಬ್ರಿಡ್ ಕ್ರಾಸ್ ಅಲ್ಲಿ. ಅವನ ಅವರು ಪ್ರಿನ್ಸಿಪಲ್ಸ್ ಅಥವಾ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಕರೆದ್ರು. ಅದರಲ್ಲಿ ಫಸ್ಟ್ ಲಾ ಆಫ್ ಇನ್ಹೆರಿಟೆನ್ಸ್, ಅದನ್ನ ಲಾ ಆಫ್ ಡಾಮಿನೆನ್ಸ್ ಅಂತ ಹೇಳಿದ್ರು. ಸೆಕೆಂಡ್ ಲಾ ಅಥವಾ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳಿದ್ರು. ಲಾ ಆಫ್ ಸೆಗ್ರಿಗೇಷನ್, ಇನ್ನೊಂದು ಲಾ ಆಫ್ ಡಾಮಿನೆನ್ಸ್. ಇವೆರಡು ದ ಕನ್ಕ್ಲೂಷನ್ ಒಬ್ಟೈನ್ ಫ್ರಮ್ ದ ಮಾನೋಹೈಬ್ರಿಡ್ ಕ್ರಾಸ್. ಮಾನೋಹೈಬ್ರಿಡ್ ಕ್ರಾಸ್ ಇಂದ ದ ಟೂ ಪ್ರಿನ್ಸಿಪಲ್ಸ್ ನ ಅವ್ರು ಕನ್ಕ್ಲೂಡ್ ಮಾಡಿದ್ರು. ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಫಸ್ಟ್ ಲಾ ಆಫ್ ಇನ್ಹೆರಿಟೆನ್ಸ್ ನ ನಾವು ಡಾಮಿನೆನ್ಸ್ ಲಾ ಅಂತ ಕರಿತೀವಿ. ಸೆಕೆಂಡ್ ಒನ್ ನ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ. ಏನ್ ಹೇಳುತ್ತೆ ಲಾ ಆಫ್ ಡಾಮಿನೆನ್ಸ್? ಲಾ ಆಫ್ ಡಾಮಿನೆನ್ಸ್ ಏನ್ ಹೇಳುತ್ತಂದ್ರೆ, ದ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ ಕಾಲ್ಡ್ ಫ್ಯಾಕ್ಟರ್ಸ್. ಅವ್ರೇನ್ ಹೇಳಿದ್ರು, ಏನ್ ಕ್ಯಾರೆಕ್ಟರ್ಸ್ ಕಂಟ್ರೋಲ್ ಮಾಡುತ್ತಲ್ವಾ ಅವನ ಫ್ಯಾಕ್ಟರ್ ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿವರೆಗೂ ಅವ್ರಿಗೆ ಜೀನ್ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ದ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಎ ಡಿಸ್ಕ್ರೀಟ್ ಯೂನಿಟ್ ಕಾಲ್ಡ್ ಫ್ಯಾಕ್ಟರ್ಸ್. ದ ಫ್ಯಾಕ್ಟರ್ಸ್ ಆಲ್ವೇಸ್ ಅಕರ್ಸ್ ಇನ್ ಪೇರ್ಸ್. ಫ್ಯಾಕ್ಟರ್ಸ್ ಯಾವಾಗ ಯಾವ ತರ ಇರುತ್ತೆ, ಪೇರ್ ಆಗಿರುತ್ತೆ. ಈಗ ಹೈಟ್ ತಗೊಂಡ್ರೆ ಅದು ಯಾವಾಗ್ಲೂ ಪೇರ್ ಆಗಿರುತ್ತೆ. ಕ್ಯಾಪಿಟಲ್ ಲೆಟರ್ ಟಿ, ಕ್ಯಾಪಿಟಲ್ ಲೆಟರ್ ಟಿ ಇದು ಹೋಮೋಸೈಗಸ್ ಆದ್ರೆ, ಕ್ಯಾಪಿಟಲ್ ಲೆಟರ್ ಟಿ, ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಟಿ ಅದೇನಾಗಿರುತ್ತೆ, ಹೆಟ್ರೋಸೈಗಸ್ ಇರುತ್ತೆ. ಯಾವಾಗ್ಲೂ ದ ಫ್ಯಾಕ್ಟರ್ಸ್ ಅಕರ್ಸ್ ಇನ್ ಎ ಜೀನ್ ಯಾವಾಗ್ಲೂ ಪೇರ್ ಆಗೇ ಇರುತ್ತೆ. ಟೂ ಆಲ್ಟರ್ನೇಟಿವ್ ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಹಾಗಾಗಿ ಇನ್ ಎ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ ಒನ್ ಮೆಂಬರ್ ಆಫ್ ಎ ಪೇರ್ ಡಾಮಿನೇಟ್ಸ್. ನೋಡಿ ಇಲ್ಲಿ ಡಿಸ್ಸಿಮಿಲರ್ ಪೇರ್ ಇದೆ, ಅದರಲ್ಲಿ ಒಂದು ಡಾಮಿನೇಟ್ ಮಾಡುತ್ತೆ, ಇನ್ನೊಂದು ರಿಸೆಸಿವ್ ಮಾಡುತ್ತೆ. ಅದನ್ನೇ ಅವರು ಡಾಮಿನೆನ್ಸ್ ಅಂತ ಕರೆದಿದ್ರು. ಯಾಕಂತ ಅಂದ್ರೆ ದ ಡಾಮಿನೆಂಟ್ ಜೀನ್ ಸಪ್ರೆಸ್ ದ ರಿಸೆಸಿವ್ ಜೀನ್. ರಿಸೆಸಿವ್ ಜೀನ್ ಕ್ಯಾರೆಕ್ಟರಿಸ್ಟಿಕ್ ಏನ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಇದಿಷ್ಟು ಲಾ ಆಫ್ ಡಾಮಿನೆನ್ಸ್. ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ನಾವು, one of the contrasting character of the parent dominates and makes its expression in the hybrid by masking the other character. ಹೌದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನಾವು ತಗೊಂಡಾಗ ಈ ಟಾಲ್ನೆಸ್ ಅನ್ನೋದು ಇದೆಯಲ್ವಾ ಡಾಮಿನೆಂಟ್ ಜೀನು, ಇಟ್ ಸಪ್ರೆಸಸ್ ದ ರಿಸೆಸಿವ್ ಕ್ಯಾರೆಕ್ಟರ್. ಡ್ರಾಫ್ ಕ್ಯಾರೆಕ್ಟರಿಸ್ಟಿಕ್ ನ ಅದೇನ್ ಮಾಡುತ್ತೆ, ಮಾಸ್ಕ್ ಮಾಡುತ್ತೆ. ದ ಎಕ್ಸ್ಪ್ರೆಸಿವ್ ಕ್ಯಾರೆಕ್ಟರ್ ಏನ್ ಎಕ್ಸ್ಪ್ರೆಸ್ ಆಗುತ್ತಲ್ಲ ಆ ಕಂಡೀಷನ್ ಅಲ್ಲಿ, ಆ ಕಂಡೀಷನ್ ಏನಂತ ಕರಿತೀವಿ, ಡಾಮಿನೆಂಟ್ ಅಂತ ಕರಿತೀವಿ. ದ ಸಪ್ರೆಸ್ಡ್ ಕ್ಯಾರೆಕ್ಟರ್ ಏನಂತ ಕರಿತೀವಿ, ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಈಗ ನಾವು ಹೋಮೋಸೈಗಸ್ ಟಾಲ್ ಪ್ಲಾಂಟ್, ಹೆಟ್ರೋಸೈಗಸ್ ಟಾಲ್ ಪ್ಲಾಂಟ್ ನ ತಗೊಂಡಿದ್ವಿ ನೋಡಿ. ಇಲ್ಲಿ ಹೋಮೋಸೈಗಸ್ ಟಾಲ್ ಪ್ಲಾಂಟ್ ಮತ್ತೆ ಹೆಟ್ರೋಸೈಗಸ್ ಪ್ಲಾಂಟ್ ತಗೊಂಡಿದ್ವಿ. ಇಲ್ಲಿ ಹೋಮೋಸೈಗಸ್ ಟಾಲು ಹೆಟ್ರೋಸೈಗಸ್ ಟಾಲ್ದಾಗ F1 ಜನರೇಷನ್ ಅಲ್ಲಿ ಎಲ್ಲಾರು ಟಾಲೇ ಇತ್ತು ಫಿನೋಟಿಪಿಕಲಿ. ಜಿನೋಟಿಪಿಕಲಿ ಹೆಟ್ರೋಸೈಗಸ್ ಇತ್ತು. F1 ಅಲ್ಲಿ ಎಲ್ಲ ಯಾಕೆ ಟಾಲ್ ಬಂತಂದ್ರೆ, ಹಿಯರ್ ಟಿ ಇಸ್ ದ ಡಾಮಿನೆಂಟ್. ಟಿ ಏನೇ ಆಗುತ್ತೆ, ಡಾಮಿನೆಂಟ್ ಆಗುತ್ತೆ. ಡ್ರಾಫ್ ಎಕ್ಸ್ಪ್ರೆಸ್ ಆಗಿರಲ್ಲ. ಡ್ರಾಫ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಕುಬ್ಜ ಇರುತ್ತಲ್ವಾ, ಅದ್ರ ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗಿರಲ್ಲ. ಓಕೆ, ಹಾಗಾಗಿ ಅದನ್ನ ನಾವು ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕರಿತೀವಿ. When a pure tall plant is crossed with a pure dwarf pea plant, the F1 hybrid formed from this cross will express only the tall. ಈಗ ಏನ್ ಹೇಳಿದ್ನಲ್ಲ, ಅದು ಟಾಲ್ ಹೈಟ್ ನ ಮಾತ್ರ ಎಕ್ಸ್ಪ್ರೆಸ್ ಮಾಡುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದ ಜೀನ್ ಅಥವಾ ಅಲೀಲ್ ಆಫ್ ದ ಟಾಲ್ ಹೈಟ್ ಕ್ಯಾರೆಕ್ಟರ್ ಏನಾಗಿರುತ್ತೆ, ಇದು ಡಾಮಿನೆಂಟ್ ಆಗಿರುತ್ತೆ ಓವರ್ ಯಾರ ಮೇಲೆ, ದ ರಿಸೆಸಿವ್ ಜೀನ್ ಮೇಲೆ ಅಥವಾ ರಿಸೆಸಿವ್ ಅಲೀಲ್ ಮೇಲೆ ದ ಡಾಮಿನೆಂಟ್ ಆಗಿರುತ್ತೆ. ಇಟ್ ಸಪ್ರೆಸ್ ದ ಕ್ಯಾರೆಕ್ಟರ್ ಆಫ್ ರಿಸೆಸಿವ್ ಜೀನ್. ರಿಸೆಸಿವ್ ಜೀನ್ ಕ್ಯಾರೆಕ್ಟರ್ ನ ಏನ್ ಮಾಡುತ್ತೆ, ಇನ್ ದ ಹೈಬ್ರಿಡ್ ಕಂಡೀಷನ್ ಅಥವಾ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಅದೇನ್ ಮಾಡುತ್ತೆ, ಸಪ್ರೆಸ್ ಮಾಡುತ್ತೆ. ಎಕ್ಸಾಂಪಲ್ ನಾವು ನೋಡಿ ಇಲ್ಲಿ ತಗೊಂಡ್ ಕ್ರಾಸ್ ಮಾಡಿದ್ವಲ್ವಾ, ಪ್ಯೂರ್ ಪಿ ಪ್ಲಾಂಟ್ ಟಾಲ್ ಪ್ಲಾಂಟ್ ಮತ್ತೆ ಪ್ಯೂರ್ ಹೋಮೋಸೈಗಸ್ ಡ್ರಾಫ್ ಪ್ಲಾಂಟ್ ನಾವು ಕ್ರಾಸ್ ಮಾಡಿದಾಗ ದ ಗ್ಯಾಮೆಟ್ಸ್ ಇದರಿಂದ ಕ್ಯಾಪಿಟಲ್ ಟಿ ಬರುತ್ತೆ, ಇದರಿಂದ ಸ್ಮಾಲ್ ಟಿ ಬರುತ್ತೆ. ಏನ್ ಬಂದಂತ ಇವೆರಡು ಸೆಲ್ಫ್ ಫರ್ಟಿಲೈಸೇಷನ್ ಆದಾಗ ಹೈಬ್ರಿಡ್ ಅಥವಾ ಹೆಟ್ರೋಸೈಗಸ್ ಟಾಲ್ ಬರುತ್ತೆ. ಅದರಲ್ಲಿ ಜೀನೋಟೈಪು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ, ಬಟ್ ಕ್ಯಾರೆಕ್ಟರ್ ಏನ್ ಎಕ್ಸ್ಪ್ರೆಸ್ ಆಗಿರುತ್ತೆ, ಓನ್ಲಿ ಟಾಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ, ಕ್ಯಾಪಿಟಲ್ ಟಿ ಇದು ಕ್ಯಾರೆಕ್ಟರಿಸ್ಟಿಕ್ ಮಾತ್ರ ಎಕ್ಸ್ಪ್ರೆಸ್ ಆದ್ರೆ ಸ್ಮಾಲ್ ಟಿ ಇದು ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗಲ್ಲ. ಹಾಗಾಗಿ ದಿಸ್ ಈಸ್ ಅಬೌಟ್ ದ ಲಾ ಆಫ್ ಡಾಮಿನೆನ್ಸ್. ಇಲ್ಲಿ ನೋಡಿ ಫಿನೋಟೈಪ್ ಅಲ್ಲಿ ಎ ಅನ್ನೋದು ರೆಡ್ ಕಲರ್ ನ ಡಿಸೈಡ್ ಮಾಡಿದ್ರೆ, ಸ್ಮಾಲ್ ವೇಸ್ ಅಲ್ಲಿ ಏನ ಡಿಸೈಡ್ ಮಾಡುತ್ತೆ, ಯೆಲ್ಲೋ ಕಲರ್ ನ ಡಿಸೈಡ್ ಮಾಡುತ್ತೆ. ಅದೇ ಜಿನೋಟೈಪು ಹೆಟ್ರೋಸೈಗಸ್ ಕಂಡೀಷನ್ ಇದ್ದಾಗ ಬರೀ ರೆಡ್ ಕಲರ್ ಫ್ರೂಟೇ ಬರುತ್ತೆ. ಯಾಕಂದ್ರೆ ದ ಇಟ್ ಸಪ್ರೆಸ್ ದ ಯೆಲ್ಲೋ ಕಲರ್ ನ ಏನ್ ಮಾಡುತ್ತೆ, ಅದು ಸಪ್ರೆಸ್ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದ ಲಾ ಆಫ್ ಡಾಮಿನೆನ್ಸ್. ಅರ್ಥ ಆಗಿದೆ ಅನ್ಸುತ್ತೆ ನಿಮ್ಗೆ ಲಾ ಆಫ್ ಡಾಮಿನೆನ್ಸ್ ಏನ್ ಹೇಳುತ್ತೆ ಅಂತ. ಆಲ್ವೇಸ್ ದ ಡಾಮಿನೆಂಟ್ ಜೀನ್ ಸಪ್ರೆಸಸ್ ದ ರಿಸೆಸಿವ್ ಜೀನ್ ಕ್ಯಾರೆಕ್ಟರ್.
ಇನ್ ಎ ಹೆಟ್ರೋಜೈಗಸ್ ಕಂಡೀಷನ್. ಹಾಗಾದ್ರೆ ರಿಸೆಸಿವ್ ಜೀನ್ ಕ್ಯಾರೆಕ್ಟರಿಸ್ಟಿಕ್ ಅಪಿಯರ್ ಆಗೋದು ಓನ್ಲಿ ಇನ್ ದ ಹೋಮೋಜೈಗಸ್ ಕಂಡೀಷನ್, ನಾಟ್ ಇನ್ ದ ಹೆಟ್ರೋಜೈಗಸ್ ಕಂಡೀಷನ್. ನೆಕ್ಸ್ಟ್ ಒನ್ ಲಾ ಆಫ್ ಸೆಗ್ರಿಗೇಷನ್. ಅವ್ರು ಹೇಳಿದ್ರು ಡ್ಯೂರಿಂಗ್ ದ ಫಸ್ಟ್ F1 ಜನರೇಷನ್ ಅಲ್ಲಿ ಆಫ್ಟರ್ ಏನ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತಲ್ಲ, ದೇ ಸೆಗ್ರಿಗೇಟ್ ಈಚ್ ಅದರ್. ಸೆಗ್ರಿಗೇಟ್ ಆಗಿ ಫಿನೋಟಿಪಿಕ್ ರೇಷಿಯೋ 3 ಮತ್ತೆ ಜಿನೋಟಿಪಿಕ್ ರೇಷಿಯೋ 1 3:1, ಜಿನೋಟಿಪಿಕ್ ರೇಷಿಯೋ 1:2:1 ಬರುತ್ತೆ. ಅದರಲ್ಲಿ 1 ಹೋಮೋಜೈಗಸ್ ಸ್ಟಾಲ್ ಇರುತ್ತೆ, 2 ಹೆಟ್ರೋಜೈಗಸ್ ಸ್ಟಾಲ್ ಇರುತ್ತೆ, 1 ಹೋಮೋಜೈಗಸ್ ಡ್ರಾಪ್ ಇರುತ್ತೆ ಅಂತ ಹೇಳಿದ್ರು. ಅದು ಹೇಗಾಗುತ್ತೆ ನೋಡೋಣ. Okay, this is also called as law of heredity. Okay, law of heredity. Law of heredity ಅಂತ ಕೂಡ ಕರೀತಾರೆ. ಅದಲ್ಲದೆ law of purity ಅಂತ ಕೂಡ ಕರೀತಾರೆ. According to this law, the pair of contrasting factors are alleles of a particular character present in a hybrid segregate and separate from each other in equal ratio during the formation of gamete. F1 ಜನರೇಷನ್ ಅಲ್ಲಿ ಏನೇನಿರುತ್ತೆ, ಕ್ಯಾಪಿಟಲ್ ಟಿ ಇತ್ತು ಮತ್ತೆ ಸ್ಮಾಲ್ ಟಿ ಇತ್ತು. ಓಕೆ, ಇವರಿಬ್ರು ಎರಡು ಪೇರೆಂಟ್ಸ್ ನಾವು ಕ್ರಾಸ್ ಮಾಡಿದ್ವಿ. F1 ಪೇರೆಂಟ್ಸ್ ಇವರು, F1 ಆಫ್ ಸ್ಪ್ರಿಂಗ್ಸ್ ಈಗ ಪೇರೆಂಟ್ಸ್ ಆಗಿದಾರಲ್ವಾ, ಇದು ಅವ್ರದ್ದು ಏನು ಅವ್ರದ್ದು ಜಿನೋಟೈಪ್. ಇವರಲ್ಲಿ ಗ್ಯಾಮೆಟ್ ಏನ್ ಬರುತ್ತೆ, ಒಂದು ಕ್ಯಾಪಿಟಲ್ ಟಿ ಬರುತ್ತೆ, ಇನ್ನೊಂದು ಸ್ಮಾಲ್ ಟಿ ಬರುತ್ತೆ. ಗ್ಯಾಮೆಟ್ಸ್ ಯಾವಾಗ್ಲೂ ನಾವು ಸರ್ಕಲ್ ಅಲ್ಲಿ ಬರಿಬೇಕಲ್ವಾ, ಹಾಗಾಗಿ ಒಂದು ಕ್ಯಾಪಿಟಲ್ ಟಿ ನೋಡಿ ನಿಧಾನಕ್ಕೆ ಬರ್ಕೊಳ್ಳಿ. ಇದು ಓಕೆ, ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಈ ತರ ಗ್ಯಾಮೆಟ್ ಬರೆದ್ರೆ ಇವರು ಮೇಲ್ ಆಫ್ ಸ್ಪ್ರಿಂಗು, ಆ ಕಡೆಯವ್ರು ನಾವು ಬಂದ್ರೆ ಫಿಮೇಲ್ ಆಫ್ ಸ್ಪ್ರಿಂಗ್ ಅಂತ ಹೇಗಾದ್ರೂ ತಿಳ್ಕೊಳ್ಳಿ. ಈಗ ಇವ್ರು ಯಾರ ಜೊತೆ ಕ್ರಾಸ್ ಆಗ್ತಾರೆ, ಇವ್ರ ಜೊತೆ. ಇದು ಇವ್ರ ಜೊತೆನಾದ್ರೂ ಫ್ಯೂಸ್ ಆಗ್ಬೋದು ಅಥವಾ ಇವ್ರ ಜೊತೆನಾದ್ರೂ ಫ್ಯೂಸ್ ಆಗ್ಬೋದು. ಇಂಡಿಪೆಂಡೆಂಟ್ ಆಗಿ ಏನಾಗುತ್ತೆ, ಸೆಗ್ರಿಗೇಟ್ ಈಕ್ವಲ್ ಆಗಿ ಸೆಗ್ರಿಗೇಟ್ ಆಗುತ್ತೆ. ಈ ತರ ಬರಿತೀವಿ ನಾವು ಚೆಕ್ಕರ್ ಬೋರ್ಡ್ ಹಾಕಿಲ್ಲ ಅಂತ ಅಂದಾಗ. ಅವಾಗ ಕೂಡ ಸೇಮ್ ಬರುತ್ತೆ ನೋಡಿ. ಫಸ್ಟ್ ಒನ್ ಕ್ಯಾಪಿಟಲ್ ಟಿ ಬರುತ್ತೆ, ಆಮೇಲೆ ಇವ್ರಿಬ್ರು ಕ್ಯಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ನೆಕ್ಸ್ಟ್ ಈ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಬಂದಾಗ ಏನ್ ಬರಿಬೇಕು, ಯಾವಾಗ್ಲೂ ಫಸ್ಟ್ ಕ್ಯಾಪಿಟಲ್ ಟಿ ಬರಿಬೇಕು ಡಾಮಿನೆಂಟ್, ಆಮೇಲೆ ರಿಸೆಸಿವ್ ಬರಬೇಕು, ಆಮೇಲೆ ಈ ಸ್ಮಾಲ್ ಟಿ ಕ್ಲಾಸ್ ಮಾಡಿದಾಗ ಕೂಡ ನಮ್ಗೆ ಏನ್ ಬರುತ್ತೆ, ಸ್ಮಾಲ್ ಟಿ. ನಾವು ಚೆಕ್ಕರ್ ಬೋರ್ಡ್ ಹಾಕಿದಾಗೂ ಇದೇ ತರ ಬರುತ್ತೆ. ಕ್ಯಾಪಿಟಲ್ ಹೋಮೋಜೈಗಸ್ ಸ್ಟಾಲ್ 1 ಬರುತ್ತೆ, ಹೆಟ್ರೋಜೈಗಸ್ ಸ್ಟಾಲ್ 2 ಬರುತ್ತೆ. ಇದೆರಡು 2, ಇದು 1 2 ಮತ್ತೆ 1. ಜಿನೋಟಿಪಿಕ್ ರೇಷಿಯೋ ಏನಾಗುತ್ತೆ 1:2:1. ಅದರಲ್ಲಿ ಹೆಟ್ರೋಜೈಗಸ್ 2 ಬರುತ್ತೆ, ಹೋಮೋಜೈಗಸ್ 1 ಬರುತ್ತೆ, ಮತ್ತೆ ಹೋಮೋಜೈಗಸ್ ಡ್ರಾಪ್ 1 ಬರುತ್ತೆ. ಅದೇ ಹೇಳುತ್ತೆ ನೋಡಿ ಇಲ್ಲಿ, ಯಾವಾಗ ಇನ್ ದಿಸ್ ಲಾಲಿ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಕಾಂಟ್ರಾಸ್ಟಿಂಗ್ ಫ್ಯಾಕ್ಟರ್ಸ್ ಅಥವಾ ಹಲೀಸ್ ಫಾರ್ ಎ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಹೈಟ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಲ್ಲಿ ದೇ ಪ್ರೆಸೆಂಟ್ ಇನ್ ಹೈಬ್ರಿಡ್ ಅಂದ್ರೆ ಹೆಟ್ರೋಜೈಗಸ್ ಇದ್ದಾಗ ದೇ ಸೆಗ್ರಿಗೇಟ್ ಅಂಡ್ ಸೆಪರೇಟ್ ಫ್ರಮ್ ಈಚ್ ಅದರ್. ಎರಡು ಬೇರೆ ಬೇರೆ ಸೆಪರೇಟ್ ಆಗುತ್ತೆ ನೋಡಿ. segregate each other in equal ratio during the formation of gamete. Gamete formation ಆಗಿ ಆಗ್ಬೇಕಾದ್ರೆ ಈಕ್ವಲ್ ಆಗಿ ಏನಾಗುತ್ತೆ, ಸೆಪರೇಟ್ ಆಗುತ್ತೆ. When hybrid tall plant is subjected to self-fertilization, the contrasting factor capital T for tall height segregate from each other during gametogenesis and produce two types of gametes, that is one capital T ಇನ್ನೊಂದು small t ಅನ್ನೋ factors ನ produce ಮಾಡುತ್ತೆ in a equal proportion. ನೋಡಿ capital T small t ಅನ್ನೋ ಎರಡು gametes equal proportion ನಲ್ಲಿ segregate ಆಗುತ್ತೆ. This is about the law of segregation. ಇಲ್ಲಿ ನೋಡಿ 3 pairs of chromosomes ಇದೆ, ಅವುಗಳಲ್ಲಿ ಜೀನ್ ಕೂಡ ಡಿಫ್ರೆಂಟ್ ಇದೆ. ಗ್ಯಾಮೆಟ್ಸ್ ಫಾರ್ಮೇಶನ್ ಆಗ್ಬೇಕಾದ್ರೆ ಇದ್ರಲ್ಲಿಂದ ಒಂದು ಇಂಡಿಪೆಂಡೆಂಟ್ ಆಗಿ ಈಕ್ವಲ್ ಆಗಿ ಸೆಪರೇಟ್ ಆಗಿ ಸೆಗ್ರಿಗೇಟ್ ಆಗುತ್ತೆ. ಹಾಗಾಗಿ ಎಷ್ಟು ಕಾಪೀಸ್ ಬರುತ್ತೆ, 4 ಕಾಪೀಸ್ ಆಫ್ ಜೀನ್ಸ್ ಬರುತ್ತೆ. The 2 copies of each gene separate and end up in a different gametes. These are the possible gametes. 3 pairs of gametes ಇಂದ ನಾವು ತಗೊಂಡಿರೋದಲ್ಲಿ only one ಮಾತ್ರ ತಗೊಂಡಿದ್ದೀವಿ. ಓಕೆ, this completes about inheritance of one gene. Mendelism ಅಲ್ಲಿ one gene inheritance ಅಥವಾ inheritance of one gene ಅಥವಾ monohybrid cross ಮತ್ತೆ ಅದರ ಕನ್ಕ್ಲೂಷನ್ಸ್, ಅದರಲ್ಲಿ law of dominance ಮತ್ತೆ law of segregation. very important one. Explain the law of segregation with an example ಅಂತ ಕೇಳಿದ್ರು monohybrid cross ಬರಿಬೇಕು. Explain the law of dominance with an example of with respect to the ಅಥವಾ ಇದು ಎಕ್ಸಾಂಪಲ್ ಆಫ್ ಹೈಟ್ ಆಫ್ ದ ಪಿ ಪ್ಲಾಂಟ್ ಅಂತ ಹೇಳಿದ್ರು ಈ monohybrid cross ಬರಿಬೇಕು. ಅಥವಾ ಸಿಂಪಲ್ monohybrid cross ಅಂದ್ರೂ ಇದೇ ಕ್ವಶನ್ ಬರಿಬೇಕು. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು.
5 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಒನ್. 5 ಮಾರ್ಕ್ಸ್ಗೆ ಫಸ್ಟ್ ಡೆಫಿನೇಷನ್ ಬರಿಬೇಕು, ಆಮೇಲೆ ಎಕ್ಸ್ಪ್ಲನೇಷನ್ ಬರಿಬೇಕು, ಆಮೇಲೆ ಆ ಕ್ರಾಸಿಂಗ್ ಬರಿಬೇಕು ಪಾರ್ಟು. ಹಾಗಾಗಿ ಎರಡು ಅಪೋಸಿಟ್ ಇರೋ ಪೇಜ್ ನ ಸೆಲೆಕ್ಟ್ ಮಾಡ್ಕೊಂಡು ಬರೀರಿ. ಲಾಸ್ಟ್ಗೆ ಫಿನೋಟಿಪಿಕ್ ರೇಷಿಯೋ ಜಿನೋಟಿಪಿಕ್ ರೇಷಿಯೋ ಬರಿಬೇಕು. ಎಲ್ಲೂ ಮಧ್ಯೆ ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬಾರ್ದು.